ಭಟ್ ಯೂಟ್ಯೂಬ್ ಚಾನಲ್. ನಾವು ಇವಾಗ GRS ಫ್ಯಾಂಟಸಿ ಪಾರ್ಕಿಗೆ ಬಂದಿದ್ದೇವೆ. ಇಲ್ಲಿ ಕಳೆದಂಥ ಅನೇಕ ಕ್ಷಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. GRS ಅಲ್ಲಿರುವಂತಹ ಅಪ್ಸ್ ಅಂಡ್ ಡೌನ್ ಮ್ಯೂಸಿಯಂ, ಸ್ನೋ ಪಾರ್ಕ್ ಎಲ್ಲವನ್ನ ನೋಡ್ಕೊಂಡು ನಂತರ ಇವಾಗ ನಾವು GRS ಫ್ಯಾಂಟಸಿ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಎಂಟ್ರೆನ್ಸ್ ಅಲ್ಲಿ ವೆಲ್ಕಮ್ ಈ ತರ ಇತ್ತು. ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ. ನೀವು ವಾಟರ್ ಗೇಮ್ಸ್ ಅಲ್ಲಿ ಆಡ್ಬೇಕಾದ್ರೆ ನೈಲನ್ ಡ್ರೆಸ್ ಅನ್ನು ವೇರ್ ಮಾಡ್ಬೇಕಾಗುತ್ತೆ. ನೀವು ಬೇಕಿದ್ರೆ ಇಲ್ಲಿಂದಲೇ ಅದನ್ನ ಪರ್ಚೇಸ್ ಕೂಡ ಮಾಡ್ಕೊಳ್ಬಹುದು. ನಂತರ ನಾವು ಚೇಂಜಿಂಗ್ ರೂಮಿಗೆ ಹೋದ್ವಿ. ಇಲ್ಲಿಯೂ ಅಷ್ಟೇ ಲಾಕರ್ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ಫಸ್ಟ್ ನಾವು ಡ್ರೈ ಗೇಮ್ಸ್ ಅನ್ನ ಆಟ ಆಡೋದಕ್ಕೆ ಹೋದ್ವಿ. ನಾನು ಹೆಚ್ಚಾಗಿ ಈ ತರದ ಯಾವುದೇ ಡ್ರೈ ಗೇಮ್ಸ್ ಅನ್ನೆಲ್ಲ ಆಟ ಆಡೋದಕ್ಕೆ ಇಷ್ಟಪಡೋದಿಲ್ಲ. ನಂಗೆ ಇಂಥದ್ರಲ್ಲೆಲ್ಲ ಕೂತ್ಕೊಂಡ್ರೆ ಆಗೋದಿಲ್ಲ, ಸ್ವಲ್ಪ ತಲೆ ಸುತ್ತು ಬರುತ್ತೆ. ಹಾಗಾಗಿ ಇಲ್ಲಿ ಅಪ್ಪ ಮಗಳಿಬ್ರು ಆಟ ಆಡ್ತಾ ಇದ್ದಾರೆ. ನಾನು ಸೈಡಲ್ಲಿ ನಿಂತು ಫೋಟೋಸ್ ಅನ್ನೆಲ್ಲ ತಗೊಳ್ತಾ ಇದ್ದೆ. ಈ ಆಟದ ಹೆಸರು ಬಂದ್ಬಿಟ್ಟು ಮ್ಯೂಸಿಕ್ ಬಾಬ್ ಅಂತಿತ್ತು. ಈ ಆಟವನ್ನು ಮುಗಿಸಿದ ನಂತರ ಕ್ರೇಜಿ ಸ್ಪಿನ್ ಅನ್ನು ಆಟ ಆಡೋದಕ್ಕೆ ಹೋದ್ವಿ. ಶುರುವಿಗೆ ತುಂಬಾ ಸ್ಲೋ ಆಗಿ ತಿರುಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆದ್ರೆ ನಂತರ ಅಂತೂ ಸ್ಪೀಡ್ ಅನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ. ನಂಗೆ ಭಯ ಆಗ್ತಿತ್ತು, ಆದ್ರೆ ತುಂಬಾನೇ ಎಂಜಾಯ್ ಮಾಡಿದ್ಲು. ಮತ್ತೆ ಪುನಃ ಅದ್ರಲ್ಲಿ ಆಟ ಆಡ್ಬೇಕಂತ ಅವಳಿಗೆ ಮನಸ್ಸಿತ್ತು. ನೆಕ್ಸ್ಟ್ ಕೊಲಂಬಿಯಾದಲ್ಲಿ ಆಟ ಆಡಿದ್ರು. ಸಾಮಾನ್ಯವಾಗಿ ಜಾತ್ರೆಗಳಲ್ಲೆಲ್ಲ ಕೊಲಂಬಸ್ ಅಂತೆಲ್ಲ ಕರೀತಾರಲ್ಲ ನೋಡಿ, ಅದುವೇ ಇದು. ಇಲ್ಲಿ ಹೊರಗಡೆಯಿಂದ ಫುಡ್ ಅನ್ನ ಅಲೋ ಮಾಡೋದಿಲ್ಲ, ಬೇಕಿದ್ರೆ ಒಳಗಡೆಯಿಂದಲೇ ನಾವು ಪರ್ಚೇಸ್ ಮಾಡ್ಕೊಳ್ಬೇಕು. ತಿಂದ ನಂತರ ಅದನ್ನ ಎಸೆಯೋದಕ್ಕಂತ ಹೇಳಿ ಸಪ್ರೇಟ್ ಡಸ್ಟ್ ಬಿನ್ ಅನ್ನ ಇಟ್ಟಿದ್ರು. ಆದ್ರೂ ಕೂಡ ಜನ ಅಲ್ಲಲ್ಲೇ ತಿಂದು ಬೀಸಾಡ್ತಾರೆ. ಪಾಪ ಅವರು ಲೇಡಿ ಎಲ್ಲವನ್ನ ಕ್ಲೀನ್ ಮಾಡಿ ಸಪ್ರೇಟ್ ಆಗಿ ಡಸ್ಟ್ ಬಿನ್ಗೆ ಹಾಕ್ತಾ ಇದ್ರು. ನೆಕ್ಸ್ಟ್ ನಾನು ರಾಕ್ ಕ್ಲೈಂಬಿಂಗ್ ಗೇಮ್ ಅಲ್ಲಿ ಆಟ ಆಡೋದಿಕ್ಕೆ ಶುರು ಮಾಡಿದೆ. ನಂಗೆ ಸ್ವಲ್ಪ ಭಯ ಇತ್ತು, ಆದ್ರೂ ಕೂಡ ಒಂದ್ಸಲ ಟ್ರೈ ಮಾಡೋಣ. ಇಷ್ಟರ ತನಕ ನಾನು ಈ ತರದ ಗೇಮ್ಸ್ ಅಲ್ಲಿ ಆಟ ಆಡಿರ್ಲಿಲ್ಲ, ಹಾಗಾಗಿ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಆಟ ಆಡೋದಕ್ಕೆ ಶುರು ಮಾಡಿದೆ. ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಇದನ್ನ ಹತ್ಕೊಂಡು ನಂಗೆ ಮೇಲೆ ತನಕ ಹೋಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾಲಿಡೋದಿಕ್ಕೆ ಬ್ಯಾಲೆನ್ಸಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದು ತುಂಬಾ ಸಣ್ಣ ಗಾತ್ರದಲ್ಲಿದೆ. ಜೊತೆಗೆ ಕಾಲಿಟ್ಟಾಗ ಕೆಲವೆಲ್ಲ ಶೇಕ್ ಕೂಡ ಆಗ್ತಿತ್ತು. ಹಾಗಾಗಿ ನಂಗೆ ಭಯ ಆಯ್ತು. ಇನ್ನೇನು ಒಂದ್ 2-3 ಸ್ಟೆಪ್ ಅಷ್ಟೇ ಬಾಕಿ ಇತ್ತು. ನಂತರ ನಾನು ಕೆಳಗಡೆ ಇಳ್ದೆ. ಅದೇ ಟೈಮಲ್ಲಿ ಅಪ್ಪ ಮಗಳಿಬ್ರು ಸ್ವಿಂಗ್ ಚೇರ್ ಅಲ್ಲಿ ಆಟ ಆಡೋದಿಕ್ಕೆ ಕೂತಿದ್ರು. ಬಾಯ್ಸ್ ಎಲ್ಲ ರಾಕ್ ಕ್ಲೈಂಬಿಂಗ್ ಗೇಮ್ ಅನ್ನ ತುಂಬಾ ಬೇಗನೆ ಕಂಪ್ಲೀಟ್ ಮಾಡ್ತಾರೆ. ಕೆಳಗಡೆಯಿಂದ ಹತ್ಕೊಂಡು ಹೋಗಿ ಮೇಲ್ಗಡೆ ಇರುವಂತಹ ಗಂಟೆಯನ್ನ ಹೊಡಿಬೇಕು, ಅದು ಈ ಆಟದ ನಿಯಮ. ಪ್ರತಿಯೊಂದು ಆಟಕ್ಕೂ ಕೂಡ ಇಲ್ಲಿ ಸಪ್ರೇಟ್ ಆಗಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನಾವು ನಂಬರ್ ಪ್ರಕಾರನೇ ಆಟ ಆಡ್ಕೊಂಡು ಹೋಗ್ಲಿಲ್ಲ. ಯಾವುದರಲ್ಲಿ ರಶ್ ಕಡಿಮೆ ಇದೆ ಅಂತ ನೋಡ್ಕೊಂಡು ಆ ಆಟವನ್ನು ಫಸ್ಟ್ ಮುಗಿಸ್ಕೊಂಡು ಬಂದ್ವಿ. ನಂತರ ಕೆಲವು ಗೇಮ್ಸ್ ಅಲ್ಲಿ ನಮ್ಗೆ ಆಟ ಆಡೋದಿಕ್ಕೆ ಆಗ್ಲಿಲ್ಲ. ಇಲ್ಲಿ ಬಾಕ್ಸ್ ಕ್ರಿಕೆಟ್ ಕೂಡ ಇತ್ತು. ಪ್ರತಿಯೊಂದು ಓವರ್ಗೆ ಅಂತ ಹೇಳಿ ಇಷ್ಟೊಂದು ಅಮೌಂಟ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿದ್ರು. ವರ್ಚುವಲ್ ರೈಡ್ ಗೇಮ್ ಇದು. 3D ಗ್ಲಾಸ್ ಹಾಕೊಂಡು ನೋಡೋದಿಕ್ಕಿರುವಂತದ್ದು. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಇದನ್ನೆಲ್ಲ ನೋಡೋದಿಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕಡೆ ನೀವು ಈ ತರ ಫೋಟೋಸ್ ಅನ್ನ ಬೇಕಿದ್ರು ತಗೊಳ್ಬಹುದು. ಸ್ವಲ್ಪ ಹೊತ್ತು ಅಲ್ಲಿಯೇ ರೆಸ್ಟ್ ಮಾಡಿ ನಂತರ ನಾವು ವಾಟರ್ ಗೇಮ್ಸ್ ಅಲ್ಲಿ ಆಟ ಆಡೋದಿಕ್ಕೆ ಹೋದ್ವಿ. ಇಲ್ಲಿ ಎಲ್ಲ ಆಟವನ್ನ ಆಡೋದಿಕ್ಕೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಕೆಲವು ಗೇಮ್ಸ್ ಅಲ್ಲಿ ಮಾತ್ರ ಮಕ್ಕಳಿಲ್ಲಿ ಆಟ ಆಡಬಹುದಿತ್ತು. ಹಾಗಾಗಿ
ಎಲ್ಲ ಗೇಮ್ಸ್ ಅಲ್ಲಿ ಆಟ ಆಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ಯನಿಗೆ ಯಾವ್ದೆಲ್ಲ ಗೇಮ್ಸ್ ಅಲ್ಲಿ ಆಟ ಆಡೋದಕ್ಕೆ ಅಲೋ ಮಾಡ್ತಾರೆ ಆ ಗೇಮ್ಸ್ ಅಲ್ಲಿ ಮಾತ್ರ ನಾವು ಆಟ ಆಡಿದ್ವಿ. ಈ ಗೇಮ್ ಸ್ವಲ್ಪ ಡೇಂಜರಸ್ ಇದೆ, ಹಾಗಾಗಿ ಇದರಲ್ಲಿ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡೋದಿಲ್ಲ. ನಂತರ ವೇವ್ ಪೂಲ್ ಅಲ್ಲಿ ನಾವು ಆಟ ಆಡಿದ್ವಿ. ಅಲ್ಲಿಗೆ ಹೋಗಿರುವ ನೆನಪಿಗೋಸ್ಕರ ಅಲ್ಲಿಯೇ ಕೆಲವೊಂದು ಫೋಟೋಸ್ ಅನ್ನೆಲ್ಲ ನಾವು ತಗೊಂಡ್ವಿ. ಇಂದ್ರಧನುಷ್ ಅನ್ನುವಂತಹ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಕೂಡ ಇಲ್ಲಿದೆ. ಊಟ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು. ನೀವೇನಾದ್ರೂ ನಾನ್ ವೆಜ್ ಪ್ರಿಯರ್ ಆಗಿದ್ರೆ ಸಪ್ರೇಟ್ ಆಗಿ ನಾನ್ ವೆಜ್ ರೆಸ್ಟೋರೆಂಟ್ ಕೂಡ ಇಲ್ಲಿದೆ. ಆದ್ಯನ್ಗೋಸ್ಕರ ನಾವು ಮೊಸರನ್ನವನ್ನ ತಗೊಂಡ್ವಿ. ಅವಳು ಸ್ವಲ್ಪನೇ ತಿಂದ್ಲು, ಉಳ್ದದ್ದನ್ನೆಲ್ಲ ನಾವು ಶೇರ್ ಮಾಡ್ಕೊಂಡು ತಿಂದ್ವಿ. ನಂತರ ನಾವು ಲೇಜಿ ರಿವರ್ ಗೇಮ್ ಅನ್ನ ಆಟ ಆಡಿದ್ವಿ. ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿರುವಂತಹ ವಂಡರ್ಲಾಕ್ ಹೋದ ಟೈಮಲ್ಲಿ ಕೂಡ ನಾವು ಈ ಆಟವನ್ನ ಆಡಿದ್ವಿ. ಈಗಾಗಲೇ ನಮ್ಮ ಆದ್ಯ ಭಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇನೆ. ಯಾರಾದ್ರೂ ನೋಡ್ಲಿಲ್ಲ ಅಂದ್ರೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಇಲ್ಲಿ ಸೇಫ್ಟಿ ಗಾರ್ಡ್ ಕೂಡ ಇರ್ತಾರೆ, ಅಷ್ಟೊಂದು ಭಯ ಏನೂ ಇಲ್ಲ. ಈ ಆಟ ಕೂಡ ಅಷ್ಟೇ ಸ್ವಲ್ಪ ಡೇಂಜರಸ್ ಇದೆ, ಹಾಗಾಗಿ ಮಕ್ಕಳಿಗೆ ಈ ಆಟವನ್ನು ಆಡೋದಕ್ಕೆ ಬಿಡೋದಿಲ್ಲ. అక్కడ చెట్టుకు ఓడదు. ಈ ಅಮೆಝೋನಿಯಾ ಆಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಮ್ಗೆ ಮತ್ತೆ ಪುನಃ ಇದ್ರಲ್ಲಿ ಆಟ ಆಡ್ಬೇಕು ಅಂತ ಹೇಳಿ ಆಸೆ ಇತ್ತು, ಆದ್ರೆ ತುಂಬಾ ರಶ್ ಇದ್ದಿದ್ರಿಂದಾಗಿ ಪುನಃ ಆಟ ಆಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನೀವೇನಾದ್ರೂ ಈ ಪ್ಲೇಸ್ಗೆ ಹೋದ್ರೆ ಖಂಡಿತ ಈ ಆಟವನ್ನು ಆಡೋದಿಕ್ಕಂತೂ ಮಿಸ್ ಮಾಡ್ಲೇಬೇಡಿ. ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ಮಲ್ಟಿ ಲೇನ್ ಪ್ಲೇ ಸಿಸ್ಟಮ್ ಅಲ್ಲಿ ಆದ್ಯಲ್ಲಿ ಆಟ ಆಡ್ತಾ ಇದ್ದಾಳೆ.
ಈ ಗೇಮನ್ನು ನಮಗೆ ಆಟ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಅದನ್ನ ಅವರು ಕ್ಲೋಸ್ ಮಾಡಿದ್ರು. ನೆಕ್ಸ್ಟ್ ನಾವು ಡ್ರ್ಯಾಗನ್ಸ್ ಡೆನ್ಗೆ ಹೋದ್ವಿ. ಸಣ್ಣ ಮಕ್ಕಳಿದ್ರೆ ಅವ್ರು ಇದನ್ನೆಲ್ಲ ನೋಡಿ ಭಯ ಪಡೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಯಾರಾದ್ರೂ ಸಣ್ಣ ಮಕ್ಕಳಿರುವವರು ಆದಷ್ಟು ಮಕ್ಕಳನ್ನ ಈ ಪ್ಲೇಸ್ಗೆ ಕರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ದೊಡ್ಡ ಗಾತ್ರದ ರೋಬೋಟಿಕ್ ಡೈನೋಸರ್ ಕೂಡ ಇಲ್ಲಿದೆ. ನೋಡೋದಿಕ್ಕೆ ಎಫೆಕ್ಟಿವ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇದು ಮ್ಯೂಸಿಕ್ ಗಳನ್ನು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ತಾರೆ. ನಂತರ ರೇನಿ ಡ್ಯಾನ್ಸ್ ಅಲ್ಲಿ ಆಟ ಆಡಿದ್ವಿ. ಮಕ್ಕಳಿಗೋಸ್ಕರ ಆಟ ಆಡೋದಿಕ್ಕಂತಲೇ ಪಾರ್ಕ್ ಫೆಸಿಲಿಟಿ ಕೂಡ ಇಲ್ಲಿದೆ. ಹೋಗೋ ಟೈಮಲ್ಲಿ ನಮಗೆ ಇಲ್ಲೆಲ್ಲ ಫೋಟೋಸ್ ತಗೊಳ್ಳಿಕ್ಕೆ ಆಗಿರ್ಲಿಲ್ಲ, ಹಾಗೆ ಹೊರಗಡೆ ಬರೋದಕ್ಕಿಂತ ಮುಂಚೆ ಫೋಟೋಸ್ ಅನ್ನ ತಗೊಂಡ್ವಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟವಾಯ್ತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.